ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ದೇವೇಗೌಡರು ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧಿಸಬೇಕು ಅಂತ ಪಕ್ಷದ ಜಿಲ್ಲಾಧ್ಯಕ್ಷ ರಮೇಶ್ ಒತ್ತಾಯಿಸಿದ್ದಾರೆ. ಜಿಲ್ಲೆಯ ಎಲ್ಲ ನಾಯಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದೀವಿ, ಸುದೀರ್ಘ ಚರ್ಚೆ ಮಾಡಿ ನಿರ್ಣಯವನ್ನ ತೆಗೆದುಕೊಂಡಿದ್ದೀವಿ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ದೇವೇಗೌಡರು ಸ್ಪರ್ಧಿಸಬೇಕು. 2-3 ದಿನದಲ್ಲಿ HDDಯನ್ನ ಭೇಟಿ ಮಾಡಿ ಅಭಿಪ್ರಾಯವನ್ನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ರಾಯಚೂರಿನ ಅಂಗನವಾಡಿ ಕೇಂದ್ರಗಳ ಬಾಡಿಗೆ ಬಾಕಿ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಬಾಡಿಗೆ ಕಟ್ಟೋದಕ್ಕೂ ಕೂಡ ಯೋಗ್ಯತೆ ಇಲ್ಲದ ಸರ್ಕಾರ, ಕಾರ್ಯಕರ್ತೆಯರೇ ಬಡ್ಡಿಗೆ ಸಾಲ ತಂದು ಬಾಡಿಗೆ ಕಟ್ಟುವಂತ ಪರಿಸ್ಥಿತಿಯನ್ನ ತಂದಿಟ್ಟಿದೆ ಈ ಸರ್ಕಾರ. ನಿಮ್ಮ ಸರ್ಕಾರ ಇದ್ರೆಷ್ಟು ಸತ್ರೆಷ್ಟು, ಸಿಎಂ ಸಿದ್ದರಾಮಯ್ಯನವರೇ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಲಬುರಗಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನಿಸಿರುವ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಈಗ ಆಲ್ರೆಡಿ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಇವರ ಮೋಟಿವ್ ಏನು ಅನ್ನೋದ್ರ ಬಗ್ಗೆ ತನಿಖೆ ಮಾಡುವಂತೆ ಹೇಳಿದ್ದೀನಿ. ಮುಂದಕ್ಕೆ ಸೂಕ್ತ ತನಿಖೆಯನ್ನು ನಡೆಸ್ತೀವಿ. ಇವತ್ತು ಆರೋಪಿಗಳನ್ನ ಕೋರ್ಟ್ಗೆ ಪ್ರಸ್ತುತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಕಲಬುರಗಿಯ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನಿಸಿರೋದನ್ನು ಖಂಡಿಸಿ ಯಾದಗಿರಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ದಲಿತ ಸಂಘಟನೆಗಳ ಒಕ್ಕೂಟ ಬೃಹತ್ ಹೋರಾಟವನ್ನು ನಡೆಸಿದೆ. ಅಂಬೇಡ್ಕರ್ ಸರ್ಕಲ್ನಿಂದ ಸುಭಾಷ್ ಸರ್ಕಲ್ವರೆಗೂ ರ್ಯಾಲಿಯನ್ನು ನಡೆಸಲಾಗಿದೆ. ಬೆಂಗಳೂರಿನ ಪೀಣ್ಯ ಜಮ್ಖಾನಾ ಅಸೋಸಿಯೇಷನ್ ಚುನಾವಣೆ ವಿಷಯವಾಗಿ ಗಲಾಟೆ ಮಾಡಿಕೊಂಡಿದ್ದಾರೆ. ಅಧ್ಯಕ್ಷ ರಾಜಗೋಪಾಲ್ ಬಣ ಹಾಗೆ ಸೆಕ್ರೆಟರಿ ತಿಮ್ಮಯ್ಯ ಬಣ ಕಿತ್ತಾಡಿಕೊಂಡಿದೆ. ಪೊಲೀಸರು ಗಲಾಟೆ ತಡೆಯೋಕೆ ಹರಸಾಹಸ ಪಟ್ಟಿದ್ದಾರೆ. ಸದ್ಯ ಪ್ರಸ್ತುತ ಅಧ್ಯಕ್ಷರ ಅವಧಿ ಮುಗಿದಿದ್ದು ಅವಿರೋಧ ಆಯ್ಕೆಗೆ ತಿಮ್ಮಯ್ಯ ಬಣ ಪಟ್ಟು ಹಿಡಿದಿದೆ. ಅರ್ಚಕ ಹಿರೇಮಗಳೂರು ಕಣ್ಣನ್ಗೆ ತಹಶೀಲ್ದಾರ್ ನೋಟಿಸ್ ಕೊಟ್ಟಿರುವ ವಿಚಾರವಾಗಿ ಸಿಎಂ ಟ್ವೀಟ್ ಮಾಡಿದ್ದಾರೆ. ಹಿರೇಮಗಳೂರು ಕಣ್ಣನ್ಗೆ ನೋಟಿಸ್ ನೀಡೋದರಲ್ಲಿ ತಹಶೀಲ್ದಾರ್ ಅವರ ತಪ್ಪಿದೆ. ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಸಂಬಂಧಪಟ್ಟವರ ಜೊತೆ ನಾನು ಮಾತನಾಡ್ತೀನಿ. ಹೆಚ್ಚುವರಿಯಾಗಿ ಹಣ ಪಾವತಿಸಿರುವಂತದ್ದು ತಹಶೀಲ್ದಾರ್, ಅವರಿಂದಲೇ ಬಾಕಿ ಹಣವನ್ನ ಕಟ್ಟಿಸಿಕೊಳ್ತೀವಿ ಅಂತ ಉಲ್ಲೇಖಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಉದ್ಯಮಿ ಗಣೇಶ್ ಶೇಟ್ ಪುತ್ರನಿಗೆ ಐಟಿ ಶಾಕ್ ಕೊಟ್ಟಿದೆ. ರಾಯಲ್ ರಿಡ್ಸ್ ಹೋಟೆಲ್ ಹಾಗೆ ಹೊಸಪೇಟೆಯಲ್ಲಿರುವಂತಹ ತಾರಾ ಪ್ಯಾಲೇಸ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕೆಜಿಪಿ ಜ್ಯುವೆಲ್ಲರ್ಸ್ ಒಳಗೆ ಅಧಿಕಾರಿಗಳಿಂದ ಸದ್ಯ ವಿಚಾರಣೆ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಬೈಕ್ ಸವಾರನೋರ್ವನಿಗೆ 1,25,000 ರೂಪಾಯಿ ದಂಡ ಬಿದ್ದಿದೆ. ಮಂಜುನಾಥ್ ಎಂಬಾತ ಬರೋಬ್ಬರಿ 240 ಬಾರಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾನೆ. ಪದೇ ರೂಲ್ಸ್ ಬ್ರೇಕ್ ಮಾಡಿದ್ರು ಪೊಲೀಸರು ಸವಾರನಿಗೆ ಬಿಸಿ ಮುಟ್ಟಿಸಿಲ್ಲ ಅನ್ನೋದು ತಿಳಿದು ಬಂದಿದೆ. ಇಷ್ಟು ಮೊತ್ತದ ದಂಡ ನೋಡಿ ಈಗ ಬೆಂಗಳೂರಿಗೆ ಶಾಕ್ ಆಗಿದ್ದಾರೆ. ಕೋಲಾರ ಜಿಲ್ಲೆಯ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿದೆ. ಶಾಸಕ ಕೊತ್ತೂರು ಮಂಜುನಾಥ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಪ್ರವಾಸಿ ಮಂದಿರ ಸೇರಿದಾಗೆ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಈ ವೇಳೆ ಮಾಜಿ ಉಪಸಭಾಪತಿ ವಿಆರ್ ಸುದರ್ಶನ್, ಅನಿಲ್ ಕುಮಾರ್ ಉಪಸ್ಥಿತರಿದ್ದರು. ಆಕಸ್ಮಿಕ ಬೆಂಕಿಗೆ 10 ಬಣವೆಗಳು ಹೊತ್ತಿ ಉರಿದಿದೆ. ಯಾದಗಿರಿ ಜಿಲ್ಲೆಯ ಮಲ್ಲಾಬಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತ ಜಟ್ಟೆಪ್ಪ ಪೂಜಾರಿ, ರಾಯಪ್ಪ ದೊರೆ, ದ್ಯಾವಪ್ಪ ಅನ್ನೋರ ಬಣವೆಗಳು ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ದೌಡಾಯಿಸಿರುವ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ಬರದ ಹೊಡೆತಕ್ಕೆ ನಲುಗಿರುವಂತಹ ರೈತರು ಇಂಥ ಅವಘಡದಿಂದಾಗಿ ಕಂಗಾಲಾಗ್ಬಿಟ್ಟಿದ್ದಾರೆ. ಪಿಂಚಣಿ ಹಣ ಪಡೆಯೋದಕ್ಕೆ ವೃದ್ಧರು, ಅಂಗವಿಕಲರು ಹಾಗೆ ವಿಧವೆಯರು ಪರದಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ಅಂಚೆ ಕಚೇರಿಯಲ್ಲಿ ಘಟನೆ ನಡೆದಿದೆ. ಪಿಂಚಣಿ ಹಣ ಪಡೆಯೋದಕ್ಕೆ 2-3 ದಿನ ಕಚೇರಿಗೆ ಅಲೆಯುವ ಸ್ಥಿತಿ ನಿರ್ಮಾಣ ಆಗಿದೆ. ಮೊದಲಿನಂತೆ ಮನೆಗೆ ಬಂದು ದುಡ್ಡು ಕೊಡಬೇಕು, ಇಲ್ಲದೆ ಹೋದ್ರೆ ಅಂಚೆ ಕಚೇರಿಯಲ್ಲಿ ಹೆಚ್ಚು ಕೌಂಟರ್ ತೆರೀಬೇಕು ಅಂತ ವೃದ್ಧರು ಆಗ್ರಹಿಸಿದ್ದಾರೆ. ಕೆರೆಗೆ ತಳ್ಳಿ ತಾಯಿ ಸಹೋದರಿಯನ್ನೇ ಪಾಪಿಯೋರ್ವ ಕೊಲೆ ಮಾಡಿಬಿಟ್ಟಿದ್ದಾನೆ. ಮೈಸೂರು ಜಿಲ್ಲೆ ಮರೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ತಾಯಿ ಅನಿತಾ ಹಾಗೆ ಮಗಳು ಧನುಶ್ರೀ ಮೃತ ದುರ್ದೈವಿಗಳು. ಸಹೋದರಿ ಧನುಶ್ರೀ ಪ್ರೀತಿಗೆ ವಿರೋಧ ಮಾಡಿ ನಿತಿನ್ನಿಂದ ಇಂಥ ಕೃತ್ಯ ಎಸಗಲಾಗಿದೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೆಂಟರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ತಾಯಿ ಹಾಗೆ ತಂಗಿಯನ್ನ ನೀರಿಗೆ ತಳ್ಳಿದ್ದಾನೆ ಅಂತ ಆರೋಪಿಯ ತಂದೆ ಹೇಳಿದ್ದಾನೆ. ಧನುಶ್ರೀ ಹಾಗೆ ನಿತಿನ್ ನಡುವೆ 7 ತಿಂಗಳುಗಳಿಂದ ಮಾತುಕತೆ ಇರಲಿಲ್ಲ. ಮಗಳು ಮುಸ್ಲಿಂ ಯುವಕನೊಂದಿಗೆ ಪ್ರೀತಿ ಮಾಡ್ತಾ ಇದ್ಲು. ಕೊಲೆ ಮಾಡಿದ ಬಳಿಕ ತಾನೇ ಪಿರಿಯಾಪಟ್ಟಣ ಠಾಣೆಗೆ ದೂರು ಕೊಟ್ಟಿದ್ದಾನೆ ಸಹೋದರ ಅನ್ನೋದು ತಿಳಿದು ಬಂದಿದೆ. ಬೆಂಗಳೂರಿನಲ್ಲಿ ಕಟ್ಟಡದಿಂದ ಜಿಗಿದು ಬಾಲಕಿಯೋರ್ವಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬೇಗೂರು ಬಳಿ ಇರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ. ಮುಂಗೋಪಿಯಾಗಿದ್ದಂಥ 12 ವರ್ಷದ ಕುವಿರ ಅಪಾರ್ಟ್ಮೆಂಟ್ನ 29ನೇ ಮಹಡಿಯಿಂದ ಹಾರ್ಬಿಟ್ಟಿದ್ದಾಳೆ. ಬಾಲಕಿಯ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪ್ರಧಾನಿ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದ ಯುವಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಾವೇರಿ ಜಿಲ್ಲೆ ಹಿಡಿಯಾಲದ ಸಾದಿಕ್ ದಾಲ್ ವಿರುದ್ಧ ಕೇಸ್ ಬಿದ್ದಿದೆ. ಈ ಆರೋಪಿ ರಾಮ ಮಂದಿರ ಫೋಟೋ ಮೇಲೆ ಅಲ್ಲಾಹು ಅಕ್ಬರ್ ಅಂತ ಸ್ಟೇಟಸ್ ಹಾಕಿಕೊಂಡಿದ್ದಂತೆ. ಹೀಗಾಗಿ ಶಿವನಗೌಡ ಮುಲ್ಕಿಗೌಡರ ದೂರನ್ನ ಕೊಟ್ಟಿದ್ರು. ಅವರ ದೂರಿನ ಮೇರೆಗೆ ಕೇಸ್ ದಾಖಲಾಗಿತ್ತು. ಹುಲಿ ಅಂಗಾಂಗ ಮಾರೋದಕ್ಕೆ ಯತ್ನಿಸಿದ್ದ 2 ಆರೋಪಿಗಳನ್ನ ಬಂಧಿಸಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಮತ್ತಾವರ ಗ್ರಾಮದ ಬಳಿ ಘಟನೆ ನಡೆದಿದೆ. ಕುಂದೂರು ನಿವಾಸಿ ಸತೀಶ್ ಹಾಗೆ ಚಂದ್ರೇಗೌಡ ಬಂಧಿತ ಆರೋಪಿಗಳು.
ಬಂಧಿತರಿಂದ ಒಂದು ಬೈಕ್ ಸೇರಿದಾಗೆ 4 ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳು ಹುಲಿಯ ತಲೆ, 4 ಉಗುರು ಹಾಗೆ 2 ಹಲ್ಲನ್ನ ಮಾರಾಟ ಮಾಡೋದಕ್ಕೆ ಯತ್ನಿಸಿದ್ದರು. ಚಿಕ್ಕಮಗಳೂರು ಡಿಸಿ ಕಚೇರಿ ಮುಂದೆ ಹೋಮ ನಡೆಸಿದ್ದ 4 ಹಿಂದೂ ಕಾರ್ಯಕರ್ತರು ಪೊಲೀಸರಿಗೆ ಶರಣಾಗಿದ್ದಾರೆ. ಆರೋಪಿಗಳು ರಾಮತಾರಕ ಹೋಮಕ್ಕೆ ಅವಕಾಶವನ್ನ ಕೋರಿ ಕೃತ್ಯವನ್ನ ಎಸಗಿದ್ದರು. ಘಟನೆ ಸಂಬಂಧ 5 ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್, ಕಿರಣ್ ಕಿಶೋರ್, ಅಮಿತ್ ಠಾಣೆಗೆ ಬಂದು ಶರಣಾಗಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಮುಂಭಾಗದಲ್ಲಿ ಕನ್ನಡ ಡಿಂಡಿಮ ಕೇಳಿಸಿದೆ. ಯಾತ್ರಿಗಳು ಧಾರವಾಡದಿಂದ ಅಯೋಧ್ಯೆಗೆ ಬೈಕ್ನಲ್ಲಿ ತೆರಳಿದ್ದಾರೆ. ಕರ್ನಾಟಕದ ಬಾವುಟವನ್ನು ಹಿಡಿದು ಜೈ ಶ್ರೀರಾಮ ಅಂತ ಘೋಷಣೆ ಕೂಗಿದ್ದಾರೆ. ಕರ್ನಾಟಕದ ಜೊತೆಗಿನ ಅಯೋಧ್ಯೆ ಅವಿನಾಭಾವ ಸಂಬಂಧದ ಬಗ್ಗೆ ಭಕ್ತರು ಖುಷಿ ಹಂಚಿಕೊಂಡಿದ್ದಾರೆ. ಶಿಲ್ಪಿ ಅರುಣ್ ಯೋಗಿರಾಜ್ಗೂ ಜೈಕಾರವನ್ನ ಕೂಗಿದ್ದಾರೆ. ಉತ್ತರ ಪ್ರದೇಶ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಮಾಹಿತಿಯನ್ನು ಕೊಟ್ಟಿದ್ದು, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಭಕ್ತರಿಗೆ ದರ್ಶನವನ್ನು ಪಡೆಯೋಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ 10 ದಿನಗಳ ಕಾಲ ಅಯೋಧ್ಯೆಗೆ ಬರದಂತೆನೂ ಕೂಡ ವಿವಿಐಪಿ ಮತ್ತು ಗಣ್ಯರಿಗೆ ಸರ್ಕಾರ ಮನವಿ ಮಾಡಿದೆ. ಒಂದು ವೇಳೆ ಬರೋ ಪ್ಲಾನ್ ಇದ್ರೆ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಅಂತಲೂ ಕೇಳಿಕೊಂಡಿದೆ. ಅಸ್ಸಾಂ ಸಿಎಂ ದೇಶದ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಹಿಮಂತ್ ಬಿಸ್ವಾ ಶರ್ಮಾ ವಿರುದ್ಧವಾಗಿ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಅಸ್ಸಾಂ ಸಿಎಂರನ್ನ ಅಮಿತ್ ಶಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಷ್ಟು ಬೇಕಾದರೂ ಕೇಸ್ ದಾಖಲಿಸಲಿ, ನಾವು ಹೆದರೋದಿಲ್ಲ ಅಂತನೂ ಬಾರಾಪೇಟಾದಲ್ಲಿ ಗುಡುಗಿದ್ದಾರೆ.